ನಮಸ್ಕಾರ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ. ನಾಳೆ ದಿನ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಮಾರ್ಚ್ 19ರಂದು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ಮಧ್ಯದಲ್ಲಿ ನಡೀತಾ ಇದೆ. ಸೊ ಹೀಗಾಗಿ ಸಹಜವಾಗಿ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಕುತೂಹಲ, ಆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ತಕ್ಕಂಥ ತಂಡ ಯಾವುದು? ಒಂದು ರೀತಿ ನಾವೆಲ್ಲ ವಿಚಾರ ಮಾಡಿ ನೋಡಿದ್ರೆ ನ್ಯೂಜಿಲೆಂಡ್ ತಂಡ ಮತ್ತು ಭಾರತೀಯ ತಂಡ, ಕ್ರಿಕೆಟ್ ತಂಡ ಎರಡೂ ಕೂಡ ಏನು ಅಂತಂದ್ರೆ ತುಂಬ ಬಲಿಷ್ಠವಾಗಿರ್ತಕ್ಕಂಥ ತಂಡಗಳು. ಸ್ಯಾಂಟ್ನರ್ ಪಡೆ, ನ್ಯೂಜಿಲೆಂಡ್ನ ಸ್ಯಾಂಟ್ನರ್ ಪಡೆ ಅಂತಕ್ಕಂಥದ್ದು ಏನು ನ್ಯೂಜಿಲೆಂಡ್ ಕ್ರಿಕೆಟ್ ಟೀಮ್ ಇದೆಯಲ್ಲ, ಅಷ್ಟು ಏನು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಟೀಮು ಅಲ್ವೇ ಅಲ್ಲ. ತಾವೆಲ್ಲ ಮೊನ್ನೆ ನಡೆದಿರ್ತಕ್ಕಂಥ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡದ ಆಟವನ್ನು, ಆ ಒಂದು ಮ್ಯಾಚನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀರಿ. ಆವತ್ತಿನ ದಿನ ಸೆಮಿಫೈನಲ್ ಒಳಗಡೆ ದಕ್ಷಿಣ ಆಫ್ರಿಕಾಗೆ ನ್ಯೂಜಿಲೆಂಡ್ ತಂಡ ನೀಡಿರ್ತಕ್ಕಂಥ ಸವಾಲಿನ ಮೊತ್ತ ಎಷ್ಟು ಅಂತಂದ್ರೆ 362 ರನ್ಗಳು. ಇಂಥ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕ್ತಕ್ಕಂಥ ಶಕ್ತಿ ನ್ಯೂಜಿಲೆಂಡ್ನ ಸ್ಯಾಂಟ್ನರ್ ಪಡೆಗೆ ಖಂಡಿತವಾಗ್ಲೂ ಕೂಡ ಏನು ಅಂತಂದ್ರೆ ಇದೆ. ಭಾಳಷ್ಟು ನ್ಯೂಜಿಲೆಂಡ್ ತಂಡ ಭಾಳಷ್ಟು ಏನು ಅಂತಂದ್ರೆ ಬಲಿಷ್ಠವಾಗಿರ್ತಕ್ಕಂಥ ತಂಡ. ಹಾಗಂತ ಭಾರತೀಯ ಕ್ರಿಕೆಟ್ ಪ್ರೇಮಿಗಳೇನೂ ಚಿಂತಿತರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ನ್ಯೂಜಿಲೆಂಡ್ ತಂಡಕ್ಕೆ ಹೋಲಿಸಿದ್ರೆ ನಮ್ಮ ಭಾರತದ ಕ್ರಿಕೆಟ್ ತಂಡ ಯಾವುದ್ರೊಳಗೂ ಕೂಡ ಕಡಿಮೆ ಇಲ್ಲ. ಉದಾಹರಣೆಗೆ ನೀವು ಬ್ಯಾಟಿಂಗ್ ಲೈನಪ್ಪನ್ನು ತೆಗೆದುಕೊಂಡ್ರಿ ಅಂತಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರು, ಅದರ ಜೊತೆಗೆ ಅಕ್ಷರ್ ಪಟೇಲು, ಹಾರ್ದಿಕ್ ಪಾಂಡ್ಯ, KL ರಾಹುಲ್, ಕನ್ನಡಿಗ ಆಗಿರ್ತಕ್ಕಂಥ KL ರಾಹುಲ್, ಹಿಂಗೆ ಅದ್ಭುತವಾಗಿರ್ತಕ್ಕಂಥ ಬ್ಯಾಟ್ಸ್ಮನ್ಗಳು ಸಹಿತ ಏನು ಅಂತಂದ್ರೆ ನಮ್ಮ ಭಾರತದ ಕ್ರಿಕೆಟ್ ತಂಡದೊಳಗಡೆ ಇದ್ದಾರೆ. ಅದ್ರ ಜೊತೆಗೆ ಅಂತ ಒಂದು ಬಾಲಿಂಗ್ ಯೂನಿಟ್ ಕೂಡ, ಭಾರತದ ಟೀಮಿಂದ ಬಾಲಿಂಗ್ ಯೂನಿಟ್ ಕೂಡ ಏನು ಅಂತಂದ್ರೆ ಭಾಳಷ್ಟು ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಟೀಮ್. ಮೊಹಮ್ಮದ್ ಶಮಿ ಅವರು ಇರ್ಬೋದು, ವರುಣ್ ಚಕ್ರವರ್ತಿ ಇರ್ಬೋದು, ಕುಲ್ದೀಪ್ ಯಾದವ್ ಅವರು ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ಜಡೇಜಾ ಇರ್ಬೋದು, ಅಕ್ಷರ್ ಪಟೇಲ್ ಇರ್ಬೋದು. ಇವರು ಕೂಡ ಏನು ಅಂತಂದ್ರೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಪಂದ್ಯದಲ್ಲಿ ಭಾಳಷ್ಟು ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾಳೆ ಮಾರ್ಚ್ 9ರಂದು ನಡೀತಕ್ಕಂಥ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದೊಳಗಡೆ ಖಂಡಿತವಾಗ್ಲೂ ಭಾರತದ ತಂಡ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಆ ಚಾಂಪಿಯನ್ಸ್ ಟ್ರೋಫಿಯನ್ನು ಖಂಡಿತವಾಗ್ಲೂ ಭಾರತದ ಕ್ರಿಕೆಟ್ ಟೀಮು ಎತ್ತಿ ಹಿಡಿತೈತಿ. ಸೊ ಇಡೀ ಭಾರತೀಯರು ನಾಳಿನ ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಏನು ಅಂತಂದ್ರೆ ಕಾತುರರಾಗಿ ಕಾಯ್ತಾ ಇದ್ದಾರೆ. ಆ ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಆಸೆ ನಿರಾಸೆ ಆಗ್ತಕ್ಕಂಥದ್ದು ಬೇಡ. ಭಾರತದ ಕ್ರಿಕೆಟ್ ತಂಡ ಆ ಚಾಂಪಿಯನ್ಸ್ ಟ್ರೋಫಿಯನ್ನು ಖಂಡಿತವಾಗ್ಲೂ ಎತ್ತಿ ಹಿಡೀಲಿ. ವಿಜಯದ ಮಾಲೆಯನ್ನು ಭಾರತದ ಕ್ರಿಕೆಟ್ ತಂಡದ ಆಟಗಾರರು ಹಾಕಿಕೊಳ್ಳಲಿ. ಆ ಮುಖಾಂತರ ಏನು ಅಂತಂದ್ರೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನವನ್ನು ನಾಳೆ ನೀಡಲಿ. ಆಲ್ ದ ಬೆಸ್ಟ್.